ಪ್ರೀತಿಯ ಕನ್ನಡಿಗರಿಗೆ ಸಾರಿ ಕೇಳ್ತೀನಿ. 1 ವೀಕ್ ಆಯ್ತೇನೋ, 1 ವೀಕ್ ಹತ್ತಿರ ಆಯಿತು ವಿಡಿಯೋ ಹಾಕಿಲ್ಲ. ಅದಕ್ಕೆ ಏನಪ್ಪ ಅಂದರೆ ಇವತ್ತು ಬೇಜಾರು ಏನಪ್ಪ ಅಂದರೆ ಇಲ್ಲಿ ಹೆಂಗೆ ಕಾಣ್ತಿದೆ ನೋಡಿ, ಬೀಗ ತಂದಿಲ್ಲ, ಕೆಳಗಡೆ ಇದೆ. ನಾನು ಮೇಲೂ ಬಂದೆ, ಕೈಯತ್ತು ನಾನು ಮೇಲಕ್ಕೆ ಬಂದೆ, ಈ ಥರ ಆಗಿದೆ. ಇಲ್ಲಿ ಹೆಣ್ಣು ಕಾಣ್ತಿದೆಯಲ್ಲ, ಅದ್ರ ಜೊತೆ ದುಬಾಸು ಬೆಕ್ಕು ಇದನ್ನು ಕರೆಕ್ಟಾಗಿ ಹಿಂಗೆ ಇಟ್ಟಿದ್ದು. ಇದನ್ನು ಎಳ್ಕೊಂಡು ಹೋಗಿ ಅದು ಯಾವಾಗಲೂ ಮುಂದೆನೇ ಇರ್ತಿದ್ದು ದುಬಾಸು. ಇದನ್ನು ಎಳ್ಕೊಂಡು ಹಿಂದಾಕಿರೋದು. ಬೇಜಾರು ವಿಷಯಪ್ಪ. ಬೆಳಗ್ಗೆನೇ ಬಂದು ಕಂಡುಬಿಟ್ಟಿದ ತಕ್ಷಣ ದೇವ್ರ ಫೋಟೋನೂ ನೋಡಿರಲಿಲ್ಲ. ಕಂಡುಬಿಟ್ಟಿದ ತಕ್ಷಣ ಈ ಥರ ಆಗಿದೆ ನೋಡಿರಿ. ರೆಕ್ಕೆಗಳು ಸಖತ್ ಬೇಜಾರೈತಿದೆ, ಗುರು. ಇಲ್ಲಿ ಇದೆಯಾ ಬೇಕು ಈ ಮನೆ. ಈ ಮನೆ ಬೆಕ್ಕೆ ಒಳಗಡೆ ಇದೆ, ಅದೇ ತಿಂದಿರೋದು. ಆ ಬೆಕ್ಕನ್ನು ಬಿಡಲ್ಲ, ಏನೇ ಆಗಲಿ ಆ ಬೆಕ್ಕನ್ನಂತೂ ಬಿಡಲ್ಲ. ಲಾಸ್ಟಲ್ಲಿ ಫೋಟೋ ಹಾಕ್ತೀನಿ ಆ ಬೆಕ್ಕು ನೋಡಿ. ಅದ್ರ ಜೊತೆ 3 ಮರಿ, ಇವಾಗ 3 ಮರಿ ಬೇರೆ ಹಾಕಿದೆ. ಅದು ದೊಡ್ಡನೂ ಆಗಿದೆ. ಮತ್ತು ಈ ಮನೇಲಿ 2 ಬೆಕ್ಕೈತೆ, ಮತ್ತು ಆ ಲಾಸ್ಟ್ ಮನೇಲಿ 2 ಬೆಕ್ಕೈತೆ. ಇಲ್ಲಿ ಬರೀ ಬೆಕ್ಕಾಟನೇ ಗುರು. ಎಲ್ಲಿಗೂ ಏನೋ ಹೊಡೆದಂಗೆ ಅನಿಸ್ತಿತ್ತು, ಅದು ಎದ್ಕೊಂಡ್ಬಿಟ್ಟೆ. ನೋಡಬೇಕು ಇವಾಗ, ಕೀ ತರಬೇಕು, ಹೆಣ್ಗೇನಾರು ಆಗೈತೆ ಅಂತ ನೋಡಬೇಕು ಗುರು. ಬೆಕ್ಕೇನೋ ಹೊಡೆದೈತೆ ಅಕ್ಕಿನ, ಅದು ಹೆಂಗೋ ಮಾಡಿ ಹೊಡೆದೈತೆ ಅಕ್ಕಿನ. ಆದರೆ ಇದು ಹೆಣ್ಣಂತೂ 8 ತಿಂಗಳಿಂದ ಜೋಡಿ, ಅವೆರಡು ಹೆಣ್ಣು ಗಂಡು. ಎಷ್ಟು ಮೊಟ್ಟೆ ಇಕ್ಕೈತೋ, ಎಷ್ಟು ಮರಿ ಮಾಡೈತೋ, ಎಷ್ಟು ಮಾರವರು ಗೊತ್ತಿಲ್ಲ. ಅವು ಮೊದಲು ನಾವಿಲ್ಲಿ ಸಾಕಿರ್ಲಿಲ್ವಲ್ಲ, ಅಲ್ಲಿ ಆರೆಂಜ್ ಕಲರ್ ಬಿಲ್ಡಿಂಗ್ ಕಾಣ್ತಿದೆಯಲ್ಲ, ಬಿಲ್ಡಿಂಗ್ ನನಗೂ ಕಾಣ್ತಿಲ್ಲ, ಬಿಸಿಲು ಅಲ್ಲಿ ಕಾಣ್ತೈತೆ ಅನ್ಕೋತೀನಿ. ಆ ಮನೇಲಿ ಸಾಕಿದ್ದಿದ್ದು ನಾವು ಎಲ್ಲ ಸೇರಿ ಸಾಕಿದ್ದಿದ್ದು. ಆವಾಗ 8 ತಿಂಗಳು ಜೊತೆ ಇತ್ತು ಅಕ್ಕಿ, 2 ಒಟ್ಟಿಗೆ ಇತ್ತು. ಅದಂತೂ ಬೇಜಾರು. ಈ ಗಂಡು 8 ತಿಂಗಳು ಇದ್ದಾದ್ಮೇಲೆ ಈ ಹೆಣ್ಣಿಗೆ ಯಾವ ಥರ ಆಗಿರ್ಬೋದು, ಈ ಹೆಣ್ಣಿಗೆ ಏನಾರು ಏಟಾಗೈತೆ ಅಂತ ಬೇಜಾರಾಗ್ತೈತೆ. ನೋಡಬೇಕು, ಕೀ ತಗೊಬರಕ್ಕೆ ಹೇಳ್ತೀನಿ. ನೋಡಬೇಕು ಅಕ್ಕಿಗೆ ಏನಾಗೈತೆ ಅಂತ ನೋಡಬೇಕು ಅಷ್ಟು. ತಡೀರಿ, ಕೀ ತಗೊಬರೋಕ್ಕೆ ಕಳಿಸ್ತೀನಿ. ಹೋಗಿ ಕೀ ತಗೊಬರಕ್ಕೆ ಹೋಗಿದ್ದಾನೆ. ಯಪ್ಪ, ಸಕ್ಕತ್ ಬೇಜಾರು ಗುರು. ಇಲ್ಲೆಲ್ಲ ಸೇಮ್. ಕೀ ತಗೊಬರಕ್ಕೆ ಹೋಗಿದ್ದಾರೆ. 1 ನಿಮಿಷ ತಡೀರಿ, ಕೀ ತಗೊಬಂದ್ಬಿಟ್ಟು ಸಿಗ್ತೀನಿ. ಗೂಡು ಬೀಗ ತೆಗ್ದಾಯಿತು. ಅಕ್ಕಿ ಏನಾಗಿದೆ ಅಂತ ನೋಡೋಣ ತಡೀರಿ ಫಸ್ಟು. ಚೆನ್ನಾಗಿದೆ ಇದು ಅಕ್ಕಿ. ಅಕ್ಕಿ ಹಿಡ್ಕೊ, ನೀಟಾಗಿ ಹಿಡ್ಕೊ. ಮರಿಗಳಿಗೂ ಏನಾಗಿಲ್ಲ ಪಾಪ, ಇದಕ್ಕೂ ಏನಾಗಿಲ್ಲ, ಚೆನ್ನಾಗಿದೆ ಎಲ್ಲ. ದುಬಾಸ್ ಒಂದೊಂದು ಬೇಜಾರು ವಿಷಯಗಳು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಅಕ್ಕಿಗಳನ್ನೆಲ್ಲ ಕೊಟ್ಬಿಡ್ತಿದ್ದೀವಿ ಫ್ರೀಯಾಗೆ. ಯಾರಿಗೂ ಅಲ್ಲ, ನನ್ನ ಫ್ರೆಂಡ್ ಅಂತ ಇಲ್ಲೇ ಅವ್ರ ಮನೆ ಇರೋದು ಬಸ್ ಸ್ಟಾಪ್ ಹತ್ರ, ಅಲ್ಲಿ ಕೊಡ್ತಾಯಿದ್ದೀವಿ. ದೊಡ್ಡ ಶೆಡ್ ಇದೆ, ಅಲ್ಲಿ ಸಾಕ್ತಾರಂತೆ. ನೋಡೋಣ, ಕೊಡೋದನ್ನ ವೀಡಿಯೋ ಮಾಡ್ತೀನಿ ನಾನು. ಅಕ್ಕಿನ ಏನಕ್ಕೆ ಅಂತ ಕೇಳ್ಬೋದು ನೀವು. ಅದೇ ಸ್ವಲ್ಪ ಅಕ್ಕಿ ಪ್ರಾಬ್ಲಮ್ಸ್, ಇಲ್ಲಿ ಬೆಕ್ಕಗಳು ಜಾಸ್ತಿ. ಇವಾಗ 1 ಅಕ್ಕಿ ಹೋಗಿದೆ, ಆಮೇಲೆ ಇನ್ನೂ 1, ಆಮೇಲೆ ನಾಳೆ ಇನ್ನೊಂದು ಹೋಗಲ್ಲ. ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಹೋಗಲ್ಲ. ಆದರೆ
ಇನ್ನೊಂದು ಅಕ್ಕಿ ಪ್ರಾಬ್ಲಮ್ಗಳು ಅದು ಇದು ಅಪ್ಪ ಇಲ್ಲಿ ಮನೆಯಲ್ಲೆಲ್ಲ ಬೈತಿದ್ರೆ ನಮಗೂ ಅಕ್ಕಿ ಸಾಕಬೇಡಿ ಬಿಟ್ಬಿಡ್ರಿ ಅಂತ. ಅದಕ್ಕೇ ಇಲ್ಲೇ ಕೊಡ್ತಾಯಿದ್ದೀವಿ, ಎಲ್ಲಿ ಇಲ್ಲ, ಇಲ್ಲೇ ಬಸ್ ಸ್ಟಾಪ್ ಅನ್ನಲ್ಲ ಅಲ್ಲೇ ಅಕ್ಕಿನ ಕೊಡ್ತಾ ಇರೋದು. ಬಿಡಿ ಹಿಡಿಯೋಕೆ ಹೋಗ್ಬೇಡ ಬಿಡಿ, ಅಲ್ಲೇ ಅಕ್ಕಿನ ಕೊಡ್ತಾ ಇರೋದು. ಚೆನ್ನಾಗಿ ಸಾಕ್ತಾರೆ ಅವರು. ಸೈಡ್ ಬಾ ಚೆನ್ನಾಗೇ ಸಾಕ್ತಾರೆ ಅವರು, ಅದಕ್ಕೇ ಕೊಡ್ತಾಯಿದ್ದೀವಿ ಅಲ್ಲಿ. ಬಟ್ 10Kಗಂತೂ ಅಲ್ಲೇ ಈಸ್ಕೊಡ್ತೀನಿ ಅಕ್ಕಿನ, ಬಿಡಲ್ಲ. 10K ಸಬ್ಸ್ಕ್ರೈಬರ್ ಮಾಡಿ 10K ಸಬ್ಸ್ಕ್ರೈಬ್ ಬೇಗ ರೀಚ್ ಆದರೆ ಅಲ್ಲೇ ಈಸ್ಕೊಡ್ತೀನಿ ನಾನು ಅಕ್ಕಿನ, ಬಿಡಲ್ಲ. ಮತ್ತು 1K ಸ್ಪೆಷಲ್ಲು ಚೀನಿನೂ ತರಿಸ್ತೀನಿ. ಮತ್ತು ಇನ್ನೂ ಒಂದು 5-6 ಅಕ್ಕಿ ಎಲ್ಲ ತರಿಸ್ತೀನಿ, ನೋಡೋಣ ಅಲ್ಲಿ ತರಿಸ್ತಾರೇನೋ. ನಾನು ಹೇಳಿದ್ದೀನಿ ತರಿಸ್ರಿ ಅಂತ, ನೋಡೋಣ ತರಿಸ್ಬೋದು. ಗೂಡು ಅಲ್ಲಿಗೆ ಎತ್ಕೋಗೋದು, ಶಿಫ್ಟ್ ಮಾಡೋದು, ಒಂದು 3 ಜನ ಬರ್ಬೋದು ಅಲ್ಲಿಂದ. ನಾವು 3 ಜನ ಇದ್ದೀವಿ. ಗೂಡು ಶಿಫ್ಟು, ಛತ್ರಿ, ಅದು ಇದು ಐಟಮ್ಸು ಎಲ್ಲ ತಗೋಕ್ಕೆ ಬಿಟ್ಬಿಡು, ಹಿಡಿಬೇಡ. ಐಟಮ್ಸು ಅದು ಇದು ಎಲ್ಲ ತಗೋಕ್ಕೆ ಬರ್ತಾರೆ. ಬಿಡ ಅದು ತಗೊಂಡು ಈ ಗೂಡೇನು ಒಬ್ಬರು ಸಾಕು, ಆದರೆ ಗ್ರಿಪ್ಪುಗಾರು ಒಬ್ಬರು ಇರಬೇಕು. ಗಾಡಿ ನೋಡೋಣ, ಗಾಡಿ ಇಲ್ಲ ಅಂದರೆ ಸೈಕಲಲ್ಲಿ ನೋಡೋಣ, ಅದರಲ್ಲಿ ತಗೋಯ್ತೀವಿ. ಮತ್ತು ವೀಡಿಯೋ ನೋಡೋಣ, ಕಂಟಿನ್ಯೂಸ್ ಆಗಿ ಹಾಕೋಕ್ಕಾದರೆ ಹಾಕ್ತೀನಿ, ಇಲ್ಲಾಂದರೆ ಇಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ನಾನು. ವೀಡಿಯೋ ಕಂಟಿನ್ಯೂಸ್ ಆಗಿ ಹಾಕಬೇಕಾ, ಇಲ್ಲ ಸ್ವಲ್ಪ ಡೇಸ್ ಬಿಟ್ಬಿಟ್ಟು ಆಮೇಲೆ ಹಾಕೋದು ನೋಡ್ತೀನಿ. ಊಟ ಹಾಕೋ ಅಕ್ಕಿಗಳು. ಅದರಿಂದ ಎಲ್ಲ ಕೊಡ್ತಿದ್ದೀವಿ ಅನ್ನೋ ಇನ್ನೊಂದು ಬೇಜಾರು. ಪಾರಿವಾಳ ಇದು ಯಾಕೆ ಸತ್ತೋಯ್ತು ಅನ್ನೋದು ಬೇಜಾರು. ಬೆಕ್ಕಳಿಗೆ ಹೆಂಗೆ ಹೊಡಿಬೇಕು ಅದೊಂದು ಕೋಪ. ಬೆಕ್ಕಳ್ದು ಮಾತ್ರ ಕೋಪ ಇರೋದು. ನೀರು ಹಾಕೋ. ಬೆಕ್ಕಳ್ದಂತೂ ಬಿಡಲ್ಲ. ಬೆಕ್ಕಳನ್ನ ಹಿಡ್ಕೊಂಡೋಗಿ ಎಲ್ಲರೂ ಬಿಟ್ಬಿಡ್ತೀವಿ ಬೆಕ್ಕನ್ನ. ಎಷ್ಟು ಬೆಕ್ಕಿದೆ ಊರು, ಏನು ಸಾಕಿದ್ರು ಸಾಯ್ತವಳೆ ಗಾಂಡುಗಳು ಮಕ್ಕಳು. ಅಷ್ಟೇ ಇವತ್ತಿನ ವೀಡಿಯೋ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ಕೊಡೋದು ನೋಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಲವ್ ಯು ಆಲ್.